ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ NHPC ಲಿಮಿಟೆಡ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ. ಇನ್ನು ಹರಿಯಾಣಗೆ ಸೇರಿದಂಥ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದೀಗ ನೋಟಿಫಿಕೇಷನ್ ಬಿಡುಗಡೆ ಆಗಿದ್ದು ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಮೊದಲನೇದಾಗಿ ಅಸಿಸ್ಟೆಂಟ್ ರಾಜ ಭಾಷಾ ಆಫೀಸರ್ನ ಹುದ್ದೆಗಳು ಒಟ್ಟು 11 ವೇಕೆನ್ಸೀಸ್ ಖಾಲಿ ಇದ್ದು ಈ ಹುದ್ದೆಗೆ ಮಾಸ್ಟರ್ ಡಿಗ್ರಿ ಮಾಡಿರುವಂಥ ಅಭ್ಯರ್ಥಿಗಳು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಸ್ಯಾಲ್ರಿ ಬಂದು 40,000ದಿಂದ 1,40,000ವರೆಗೆ ನಿಮಗೆ ಸ್ಯಾಲ್ರಿ ಅನ್ನೋದು ಪರ್ ಮಂತ್ಗೆ ಇದ್ದು ಈ ಒಂದು ಹುದ್ದೆಗೆ 60% ಜನರಲ್ OBC EWS ಕ್ಯಾಟಗರಿ ಹಾಗೆ SC ST PWBD ಕ್ಯಾಟಗರಿ ಬಂದು ಮಿನಿಮಮ್ 50% ಮಾರ್ಕ್ಸ್ನೊಂದಿಗೆ ಪಾಸಾಗಿರೋಂಥವ್ರು ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿದ್ದು ಜೊತೆಗೆ ಎಕ್ಸ್ಪೀರಿಯೆನ್ಸ್ ಕೂಡ ಕೇಳ್ತಾ ಇದ್ದಾರೆ. 3 ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ಜೂನಿಯರ್ ಇಂಜಿನಿಯರಿಂಗ್ನ ಹುದ್ದೆಗಳು ಖಾಲಿ ಇದ್ದು ಒಟ್ಟು 109 ವೇಕೆನ್ಸೀಸ್ ಖಾಲಿ ಇದ್ದಾವೆ. ಮಾಸಿಕ 29,000ದಿಂದ 1,19,000ವರೆಗೂ ನಿಮಗೆ ಬೇಸಿಕ್ ಪೇಮೆಂಟ್ ಅನ್ನೋದು ಇದ್ದು ಈ ಹುದ್ದೆಗೆ 3 ಇಯರ್ಸ್ ರೆಗ್ಯುಲರ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು ಹಾಗೆ ಈ ಎಲ್ಲ ಜಾಬ್ಗೂ ಕೂಡ SC ST PWBD ಕ್ಯಾಟಗರಿಯವರು ಮಿನಿಮಮ್ 50%, ಇನ್ನುಳಿದ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳು 60%ನೊಂದಿಗೆ ಪಾಸಾಗಿರಬೇಕಾಗಿರುತ್ತೆ. ಇನ್ನು ಜೂನಿಯರ್ ಇಂಜಿನಿಯರಿಂಗ್ನ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು 46 ವೇಕೆನ್ಸೀಸ್ ಖಾಲಿ ಇದ್ದು ಈ ಹುದ್ದೆಗೆ ಕೂಡ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮಾಡಿರುವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಬೇಸಿಕ್ ಪೇಮೆಂಟ್ ಕೂಡ 29,600 ರೂಪಾಯಿಂದ ಬೇಸಿಕ್ ಪೇಮೆಂಟ್ ಅನ್ನೋದು ಇರುತ್ತೆ. ಇನ್ನು ನಾಲ್ಕನೇದು ಬಂದು ಜೂನಿಯರ್ ಇಂಜಿನಿಯರಿಂಗ್ನ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು 49 ವೇಕೆನ್ಸೀಸ್ ಖಾಲಿ ಇದ್ದು ಈ ಹುದ್ದೆಗೆ 3 ಇಯರ್ಸ್ ರೆಗ್ಯುಲರ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅದಲ್ಲದೆ ಮೆಕ್ಯಾನಿಕಲ್ ಪ್ರೊಡಕ್ಷನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಐದನೇದಾಗಿ ಜೂನಿಯರ್ ಇಂಜಿನಿಯರಿಂಗ್ನ E&C ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು ಇದಕ್ಕೆ ಬಂದು ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಪವರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಟ್ರುಮೆಂಟೇಷನ್ ಅಥವಾ ಇಂಟ್ರುಮೆಂಟೇಷನ್ ಆ್ಯಂಡ್ ಕಂಟ್ರೋಲ್ ಮಾಡಿರುವಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿದ್ದು ಒಟ್ಟು 7 ವೇಕೆನ್ಸೀಸ್ ಮಾತ್ರ ಖಾಲಿ ಇರುತ್ತೆ. ಈ ಹುದ್ದೆಗೆ 30 ಇಯರ್ಸ್ ಮ್ಯಾಕ್ಸಿಮಮ್ ಆಗಿರುತ್ತೆ. ಇನ್ನು ಸೂಪರ್ವೈಸರ್ನ ಒಟ್ಟು 1 ವೇಕೆನ್ಸೀಸ್ ಮಾತ್ರ ಖಾಲಿ ಇದ್ದು ಈ ಹುದ್ದೆಗೆ ಗ್ರ್ಯಾಜುಯೇಷನ್ ವಿತ್ DOEACC ಕೋರ್ಸ್ ಮಾಡಿರೋವಂಥವ್ರು ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಅಥವಾ 3 ಇಯರ್ಸ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ IT ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ ಅಥವಾ BCA BSc IT ಮಾಡಿರೋವಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಏಳನೇದಾಗಿ ಅಕೌಂಟೆಂಟ್ನ ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ ಇಂಟರ್ CA ಪಾಸಾಗಿರಬೇಕು ಅಥವಾ ಇಂಟರ್ CMA ಪಾಸಾಗಿರೋವಂಥವ್ರು ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿದ್ದು 10 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಈ ಹುದ್ದೆಗೆ ಕೂಡ ಮಿನಿಮಮ್ 29,000 ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ. ಹಿಂದಿ ಟ್ರಾನ್ಸ್ಲೇಟರ್ನ ಹುದ್ದೆಗಳು ಖಾಲಿ ಇದ್ದು ಒಟ್ಟು 5 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದಕ್ಕೆ 1 ಇಯರ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದು ಹಾಗೆ 1 ಇಯರ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಇನ್ ರಿಸರ್ಚ್ ಆ್ಯಂಡ್ ಅಥವಾ ಟೀಚಿಂಗ್ ಇನ್ ಹಿಂದಿ ಇನ್ ಸೆಂಟರ್ಸ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡಿರೋವಂಥವ್ರು ಅಥವಾ ಡಿಗ್ರಿ ಅಥವಾ ಡಿಪ್ಲೊಮಾ ಇನ್ ಟ್ರಾನ್ಸ್ಲೇಟರ್ ಫ್ರಮ್ ಇಂಗ್ಲೀಷ್ ಟು ಹಿಂದಿ ಮಾಡಿರೋವಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು PWBD ಕ್ಯಾಟಗರಿ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿದ್ದು ಯಾವೆಲ್ಲ PWBD ಕ್ಯಾಟಗರಿ ಅಪ್ಲೈಯನ್ನು ಮಾಡ್ಬೋದಾಗಿದೆ ಅಂತ ಇಲ್ಲಿ ನೀಡಿದ್ದಾರೆ. ಪ್ರತಿಯೊಂದು
ಪೋಸ್ಟ್ ರಿಸರ್ವ್ಡ್ ಫ್ರಮ್ PWB. ಅಸಿಸ್ಟೆಂಟ್ ರಾಜಸಾಬ್ ಆಫೀಸರ್ಗೆ ರಿಸರ್ವೇಷನ್ ಇರೋದಿಲ್ಲ ಈ ಡಿಪಾರ್ಟ್ಮೆಂಟ್ನಲ್ಲಿ. ಹಾಗೆ ಇಂಗ್ಲೀಷ್ ಟ್ರಾನ್ಸ್ಲೇಟರ್ಗೆ ಈ ಡಿಪಾರ್ಟ್ಮೆಂಟಲ್ಲಿ ಕೂಡ ರಿಸರ್ವೇಷನ್ ಇರೋದಿಲ್ಲ. ಬೇರೆ ಇನ್ನೆಲ್ಲ ಡಿಪಾರ್ಟ್ಮೆಂಟಲ್ಲಿ ರಿಸರ್ವೇಷನ್ ಇರುತ್ತೆ PWBD ಕ್ಯಾಟಗರಿಗೆ. ಇನ್ನು ನಿಮಗೆ ಬೇಸಿಕ್ನ ಪೇಮೆಂಟ್ನ ಜೊತೆಗೆ ಹಲವಾರು ಪ್ಯಾಕೇಜಸ್ ಅಥವಾ ಇನ್ಸೆಂಟಿವ್ ನಿಮಗೆ ಬೆನಿಫಿಟ್ಸ್ ಕೂಡ ಇದ್ದಾವೆ. ಅದರಲ್ಲಿ ನಿಮಗೆ ಕಂಪ್ರೆನ್ಸಿಂಗ್ ಬೇಸಿಕ್ ಪೇ, ಡಿಯರ್ನೆಸ್ ಅಲವೆನ್ಸ್, HRA, ಕಾನ್ಫಿಡೆಂಟಿಯಾ ಅಲವೆನ್ಸ್, ಪರ್ಫಾರ್ಮೆನ್ಸ್ ರಿಲೇಟೆಡ್ ಇರುತ್ತೆ. ಹಾಗೆ ಮೆಡಿಕಲ್ ಫೆಸಿಲಿಟಿ, NHPC ಎಂಪ್ಲಾಯೀಸ್, ಫ್ಯಾಮಿಲಿ ಎಕನಾಮಿಕಲ್ ರಿಹ್ಯಾಬಿಲೇಷನ್ ಸ್ಕೀಮ್, ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಇನ್ಕ್ಲೂಡಿಂಗ್ PF, ಪೆನ್ಷನ್ ಆ್ಯಂಡ್ ಗ್ರ್ಯಾಜುಯಿಟಿ, ಹೀಗೆ ಹಲವಾರು ರೀತಿಯ ನಿಮಗೆ ಬೆನಿಫಿಟ್ಸ್ ಅನ್ನೋದಿರುತ್ತೆ ನಿಮಗೆ ಬೇಸಿಕ್ ಪೇಮೆಂಟ್ನ ಜೊತೆಗೆ. ಇನ್ನು ಪ್ಲೇಸ್ಮೆಂಟ್ ಬಂದು ನಿಮಗೆ ಪ್ಲೇಸ್ ಟು ಬಿ ಪ್ರಾಜೆಕ್ಟ್, ಪವರ್ ಸ್ಟೇಷನ್, ಆಫೀಸ್ ಇನ್ಕ್ಲೂಡಿಂಗ್ ಜಾಯಿಂಟ್ ವೆಂಚರ್ ಆ್ಯಂಡ್ ಸಬ್ಸಿಡರಿ ಕಂಪನೀಸ್ಗಳಲ್ಲಿ ನಿಮಗೆ ಪೋಸ್ಟಿಂಗ್ ಅನ್ನೋದು ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ನಿಮಗೆ ಜನರಲ್ EWS OBC ಕ್ಯಾಟಗರಿಗಾದರೆ 600 ರೂಪಾಯಿ ಪ್ಲಸ್ ಟ್ಯಾಕ್ಸಸ್ ಸೇರಿ 700-800 ರೂಪಾಯಿ ಇರುತ್ತೆ. 708 ರೂಪಾಯಿ ಇರುತ್ತೆ. ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿದ್ದು ಬ್ಯಾಂಕ್ ಚಾರ್ಜಸ್, ಪ್ರೊಸೆಸಿಂಗ್, GST ಎಲ್ಲ ಇನ್ಕ್ಲೂಡಿಂಗ್ ಇದಾಗಿರುತ್ತೆ. ಇನ್ನು ಮಿಕ್ಕಿದ SC, ST, PWBD, ಎಕ್ಸ್ ಸರ್ವಿಸ್ಮನ್, ಫಿಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಅನ್ನೋದು ಇರೋದಿಲ್ಲ. ಇನ್ನು ಹೇಗಪ್ಪ ಅಪ್ಲೈ ಮಾಡಬೇಕಂತಂದರೆ ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದರೆ www.nhpcindia.com ಈ ಒಂದು ವೆಬ್ಸೈಟ್ಗೆ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಹಾಗೆ ಇಮೇಲ್ ಐಡಿಗೆ ನೀಡಿ ಲಾಗಿನ್ ಆಗಿ ಅದ್ರ ಮೂಲಕ ನೀವು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಬಂದು ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮ್ ಟೆಸ್ಟ್ ಇರುತ್ತೆ, ಹಾಗೆ ರೈಟಿಂಗ್ ಟೆಸ್ಟ್ ಇರುತ್ತೆ. ಇದ್ರ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಇನ್ನು ಇದರಲ್ಲಿ ನೀವು ಆಯ್ಕೆ ಆಗಬೇಕಂದ್ರೆ ಜನರಲ್, OBC, EWS ಕ್ಯಾಟಗರಿಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಬಂದು 40 ಮಾರ್ಕ್ಸ್ ಆಗಿರುತ್ತೆ, 40% ಆಗಿರುತ್ತೆ ಮಾರ್ಕ್ಸ್ ಅಲ್ಲ. SC, ST, PWBD ಕ್ಯಾಟಗರಿಗೆ ಟೋಟಲ್ 35% ನೀವು ತೊಗೋಬೇಕಾಗುತ್ತೆ ಟೋಟಲ್ ಮಾರ್ಕ್ಸಲ್ಲಿ. ಅಂಥವ್ರು ಕ್ವಾಲಿಫೈ ಆಗ್ತಾರೆ. ಹಾಗೆ ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ ಕಾರ್ಪೊರೇಟ್ ಆಫೀಸ್ ಕಡೆಯಿಂದ. ಇನ್ನು ಟೆಸ್ಟ್ ನೀಡುವಂಥ ಸೆಂಟರ್ಸಲ್ಲಿ ಒಟ್ಟು ನಿಮಗೆ 18 ಸಿಟೀಸಲ್ಲಿ ಇದ್ದು ಅದರಲ್ಲಿ ನಿಮಗೆ ಅಹಮದಾಬಾದ್, ಬೆಂಗಳೂರು, ಭೋಪಾಲ್, ಭುವನೇಶ್ವರ್, ಚಂಡೀಗಢ, ಚೆನ್ನೈ, ದೇಹರಾದೂನ್, ದೆಹಲಿ, ಗ್ಯಾಂಗ್ಟಾಕ್, ಗೌಹಟಿ, ಹೈದರಾಬಾದ್, ಇಂಟಲ್ನಗರ್, ಜಮ್ಮು, ಕೋಲ್ಕತ್ತಾ, ಲಕ್ನೋ, ಮುಂಬೈ, ಪುಣೆ, ಜೈಪುರ್, ರಾಂಚಿಯಲ್ಲಿ ನಿಮಗೆ ಇಷ್ಟು ಪ್ಲೇಸಸಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಇನ್ನು ಎಕ್ಸಾಮ್ ಬಂದು ನಿಮಗೆ ಹಿಂದಿ ಹಾಗೆ ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ಇದ್ದರೂ ನಿಮಗೆ ಒಟ್ಟು 3 ಅವರ್ಸ್ ಟೈಮ್ ಇರುತ್ತೆ. 200 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ಅನ್ನೋದು ಇರುತ್ತೆ. ಅದರಲ್ಲಿ ಒಂದು ಸಿವಿಲ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಸೂಪರ್ವೈಸರ್, ಅಕೌಂಟೆಂಟ್ಗೆ ಎಲ್ಲರಿಗೂ ಸೇಮ್ ಇದಾಗಿದ್ದು, ಸಬ್ಜೆಕ್ಟ್ ಬಂದು ಜನರಲ್ ಅವೇರ್ನೆಸ್ ಬಗ್ಗೆ ನಿಮಗೆ ಇದ್ದು ಎಲ್ಲ MCQ ಟೆಸ್ಟ್ ಪೇಪರ್ಸ್ ಆಗಿರುತ್ತೆ. ಇನ್ನು ಟ್ರಾನ್ಸ್ಲೇಟರ್ಗೆ ಹಾಗೆ ಅಸಿಸ್ಟೆಂಟ್ ರಾಜಭಾಷಾ ಈ ಒಂದು ಆಫೀಸರ್ಗೆ 110 ಕ್ವೆಶನ್ಸ್ ಇರುತ್ತೆ. ಇನ್ನು ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಾರೆ. ಇನ್ನು ಅದಲ್ಲದೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC, STಗಾದರೆ 5 ಇಯರ್ಸ್, OBCಗಾದರೆ 3 ಇಯರ್ಸ್, ಹಾಗೆ PWBD ಕ್ಯಾಟಗರಿ 10 to 15 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ನೀಡ್ತಾ ಇದ್ದು, ಅದು ಮಾತ್ರ ಅಲ್ಲದೆ ಜಮ್ಮು ಕಾಶ್ಮೀರದಿಂದ ಇರುವಂಥ ಅಭ್ಯರ್ಥಿಗೆ ಅಲ್ಲಿನ ಸ್ಟೇಟ್ನವರಿಗೆ 5 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ ಇರುತ್ತೆ, ಬಟ್ ಮೆನ್ಷನ್ ಮಾಡಿಲ್ಲ. ಹಾಗೆ ಇನ್ನು DA ಬೆನಿಫಿಟ್ಸ್ ಏನು ಇರೋದಿಲ್ಲ, ಅಂದರೆ ನಿಮಗೆ ಟ್ರಾವೆಲಿಂಗ್ ಅಲವೆನ್ಸಸ್ ಏನು ನೀಡೋದಿಲ್ಲ. ಅದು ಮಾತ್ರ ಅಲ್ಲದೆ ನಿಮಗೆ ಮೆಡಿಕಲ್ ಫಿಟ್ನೆಸ್ ಕೂಡ ಚೆಕ್ ಮಾಡ್ತಾರೆ.
ನಿಮಗೇನಾದರೂ ಏನೇ ಇನ್ಫಾರ್ಮೇಷನ್ ಬೇಕಾದರೆ ಇಲ್ಲಿ ಕಾಣಿಸ್ತಿರೋಂಥ rectelcel 2023@nhpc.nic.in ಈ ಒಂದು ಮೇಲ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈನ ಮಾಡಲು ನಿಮಗೆ ಸೆಪ್ಟೆಂಬರ್ 7ನೇ ತಾರೀಕಿಂದ ಪ್ರಾರಂಭವಾಗಿದ್ದು ಅಕ್ಟೋಬರ್ 1ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಇರುತ್ತೆ. ಸೊ ಇವತ್ತು ವಿಡಿಯೋದಾಗಿದ್ದು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹೆಂಡ್ ಔಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಹುದ್ದೆಗೆ ಅಪ್ಲೈ ಮಾಡ್ತಿರೋಂಥ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋ ಸಿಗುತ್ತೆ ತನಕ ಎಲ್ಲರಿಗೂ ಟಾಟಾ ಬಾಯ್.